ಅಂತ ಟೇಕಲ್ಲಿಂದ ಕೋಲಾರ ಲೋಕಸಭಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲಿಂದನೂ ಕೂಡ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಅಂತ ಬಂದಾಗ ಎಡಗೈ ಬಲಗೈ ಅನ್ನೋ ವಿಚಾರಣೆಗಳು ಮಾತ್ರ ಮುನ್ನಡೆಗೆ ಬರ್ತಾ ಇದೆ. ಇದುವರೆಗೂ 1952ರಿಂದ ಸ್ವತಂತ್ರ ಬಂದಾಗಿಂದ ಇದುವರೆಗೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಬಹುಸಂಖ್ಯಾತರಾಗಿರುವ ನಾವು 15 ಲಕ್ಷ ಮತದಾರರಲ್ಲಿ ಸುಮಾರು 4 ಲಕ್ಷ ಓಟುಗಳು ನಾವು ಬಲಗೈ ಸಮುದಾಯಕ್ಕೆ ಸೇರಿದ್ರೂ ಸಹ ಒಂದೇ ಒಂದು ಬಾರಿ ಕೂಡ ಅವಕಾಶ ಕೊಟ್ಟಿಲ್ಲ. ಕೇವಲ 1 ಲಕ್ಷಕ್ಕಿಂತ ಕಡಿಮೆ ಮತಗಳಿರ್ತಕ್ಕಂಥ ಎಡಗೈ ಸಮುದಾಯದವರಿಗೆ ಇಲ್ಲಿ 9 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದಯಮಾಡಿ ಈ ಬಾರಿ ಆದರೂ ಕೂಡ ನಮ್ಮ ಬಲಗೈ ಸಮುದಾಯಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಈ ಮುಖೇನ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಹತ್ರ ನಾವು ಅತ್ಯಂತ ಕಳಕಳಿಯಿಂದ ನಾವು ಮನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಶಾಸಕರಾದಂಥ ರಮೇಶ್ ಕುಮಾರ್ ಅವರು ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಈ ಒಂದು ಬಾರಿ ಮೊದಲನೇ ಬಾರಿಗೆ ಒಕ್ಕಲಿನಿಂದ ನಮ್ಮ ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಮೊದಲಿನಿಂದ ಕೂಡ ಬೆಂಬಲಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಈ ಸಾರಿ ಪ್ರಾತಿನಿಧ್ಯವನ್ನು ನೀಡಬೇಕು ಅಂತ ರಾಜ್ಯ ಆಯೋಗಕ್ಕೆ ಮತ್ತು ರಾಷ್ಟ್ರೀಯ ಆಯೋಗಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೂ ಸಹ ಇಲ್ಲಿ ಕಳೆದ 8 ಬಾರಿ ಸ್ಪರ್ಧೆ ಮಾಡಿ 10 ಬಾರಿ ಸ್ಪರ್ಧೆ ಮಾಡಿ ನಮ್ಮ ಜಿಲ್ಲೆಯಿಂದ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ KH ಮುನಿಯಪ್ಪ ವಿರೋಧಿ ಅಲೆಯಲ್ಲಿ ಏನು BJPಯಿಂದ ನಮ್ಮ ಬಲಗೈ ಸಮುದಾಯದಿಂದ ಮುನ್ಸ್ವಾಮಿ ಸ್ಪರ್ಧೆ ಮಾಡಿದರು. 2 ಲಕ್ಷಕ್ಕೂ 10,000 ಮತಗಳಿಂದ ಅವರು ಜಯಿಸಲಿಸೋದಕ್ಕೆ ಕಾರಣಕರ್ತರಾಗಿದ್ದಂಥದ್ದು KH ಮುನಿಯಪ್ಪನವರು ನಮ್ಮ ಬಲಗೈ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಮೂಲ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅತ್ಯಂತ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರಕೋಟೆಯಾಗಿದೆ. ಈ ಭದ್ರಕೋಟೆಯನ್ನು ಮತ್ತೊಮ್ಮೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಬೇಕಾದ್ರೆ ನಮ್ಮ ಬಲಗೈ ಸಮುದಾಯದ ಅಭ್ಯರ್ಥಿಗಳನ್ನು ಮಾಡಿದ್ದೇ ಆದರೆ ಚುನಾವಣೆಯಲ್ಲಿ ಯಾವುದೇ ರೀತಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳೋದಕ್ಕೆ ನಾನು ಮನವರಿಕೆ ಮಾಡೋದಕ್ಕೆ ಈ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸುಮಾರು 8 ಬಾರಿ ಸ್ಪರ್ಧೆ ಮಾಡಿದಂಥ KH ಮುನಿಯಪ್ಪನವರು ನಮ್ಮ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದ ಮೂಲಭೂತ ಸೌಲಭ್ಯಗಳನ್ನು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡದೆ ಅವರು ಮಲ್ತಾಯಿ ಧೋರಣೆಯನ್ನು ಮಾಡಿ ನಮ್ಮ ಬಲಗೈ ಸಮುದಾಯ ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಅವರ ವಿರುದ್ಧ ರಚಿಗೆದ್ದಿದ್ದಾರೆ. ಇದಕ್ಕೆ ಮೂಲ ನಿದರ್ಶನ ಮೊನ್ನೆ ಒಂದು ಕೋಲಾರ ಸಭೆಯಲ್ಲಿ ಅವರ ಬೆಂಬಲಿಗರನ್ನು ಸಭೆಯಿಂದ ಎತ್ತಿ ಹೊರಗೆ ಹಾಕಿರೋದು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಅದು ಬಂದಿದೆ. ಈ ಒಂದು ಬಾರಿ KH ಮುನಿಯಪ್ಪನವರ ಮನೆಯಲ್ಲಿ 2 ಶಾಸಕರಿದ್ದಾರೆ. ಅವ್ರ ಮಗಳಿಗೆ ಒಂದು ಕ್ಷೇತ್ರದಲ್ಲಿ ಶಾಸಕರನ್ನು ಕೊಟ್ಟಿದ್ದಾರೆ, ಬೋರ್ಡ್ ಅಧ್ಯಕ್ಷರು ಕೊಟ್ಟಿದ್ದಾರೆ. ಸ್ವತಃ KH ಮುನಿಯಪ್ಪನವರು ಲೋಕಸಭೆಯಲ್ಲಿ ಸೋತ್ರ ಮೇಲೆ ಹೋಗಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅವರು ಮಂತ್ರಿಗಳು ಕೂಡ ಆಗಿದ್ದಾರೆ. ಇಷ್ಟೆಲ್ಲ ಬಿಟ್ಟು ಮತ್ತೆ ಅವ್ರ ಮಗನಿಗೆ ಅಥವಾ ಅಳಿಯನಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅಂತ ಹೇಳೋದಕ್ಕೆ ಬರ್ತಾ ಇರುವಂಥದ್ದು ನಮ್ಮ ಕೋಲಾರ ಜಿಲ್ಲೆಯ ಅತ್ಯಂತ ದುರದೃಷ್ಟಕರ ಸಂಗತಿ. ಇದನ್ನೆಲ್ಲ ಮನಗೊಂಡು ರಾಷ್ಟ್ರೀಯ ನಾಯಕರು ಇದನ್ನೆಲ್ಲ ಪರಿಗಣಿಸದೆ ಮಾಡಿ ನಮ್ಮ ಬಲಗೈ ಸಮುದಾಯದಂತಲ್ಲಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಕ್ಕಂಥ ನಮ್ಮ ಕುಟುಂಬ ರಾಜನವರ ಕುಟುಂಬ ಅಂದರೆ ಚಿರಪರಿಚಿತವಾಗಿರ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಅವಕಾಶ ಕೊಡಬೇಕು. ನಮಗೆ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ನಮ್ಮ ಬಲಗೈ ಸಮುದಾಯದ ಯಾವುದೇ ಒಬ್ಬ ಅಭ್ಯರ್ಥಿಗೆ ಕೊಟ್ಟರು ಕೂಡ ನಾವು ಚುನಾವಣೆ ಮಾಡೋದಕ್ಕೆ ಇಷ್ಟವಾಗಿರ್ತೀರಿ ಅಂತ ನಾನು ಈ ಮುಖಾಂತರ ರಾಷ್ಟ್ರೀಯ ನಾಯಕರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.